ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಗ್ರಾಹಕರಿಗೆ ಬ್ಯಾಂಕ್ಗಳಿಂದ ಒಂದು ಹೊಸ ಶಾಕ್ ನೀಡಿದೆ. ಹೌದು, ಇನ್ನು ಮುಂದೆ ತಿಂಗಳಿಗೆ 4 ಬಾರಿ ಮಾತ್ರ ಉಚಿತವಾಗಿ ಹಣವನ್ನು ATM ಇಂದ ನೀವು ಡ್ರಾ ಮಾಡ್ಕೊಬಹುದು. ನಗದು ರಹಿತ ವಹಿವಾಟಿನ ವ್ಯವಸ್ಥೆಯ ಜಾರಿಗೆ ಕೇಂದ್ರ ಸರ್ಕಾರದ ಒಂದು ಆಂದೋಲನಕ್ಕೆ ಸಾಥ್ ನೀಡಿರುವಂಥ ಕೆಲ ಬ್ಯಾಂಕ್ಗಳು ತಿಂಗಳಿಗೆ 4 ನಗದು ವ್ಯವಹಾರ ಮಾತ್ರ ಉಚಿತವಾಗಿ ನೀವು ಪಡೆಯಬಹುದು ಅಂತ ಒಂದು ನಿಯಮವನ್ನು ತಂದಿದ್ದಾರೆ. ಹಾಗಾದರೆ ಈ ಒಂದು 5ನೇ ಬಾರಿ ಹಣವನ್ನು ತೆಗೆದ್ರೆ ಏನಾಗ್ಬೋದು ಅಂತ ಕೇಳ್ತೀರಾ? ನೀವು 5ನೇ ಬಾರಿ ಹಣವನ್ನು ATM ಇಂದ ತೆಗೆದ್ರೆ ನಿಮಗೆ ಬ್ಯಾಂಕ್ 150 ರೂಪಾಯಿನ ಒಂದು ದಂಡವನ್ನು ವಿಧಿಸುತ್ತೆ. ಹೌದು, ನೀವು 5ನೇ ಬಾರಿಯಿಂದ ಮುಂದೆ ಎಷ್ಟು ಬಾರಿ ನೀವು ಹಣವನ್ನು ತೆಗೆದ್ರು 150 ರೂಪಾಯಿ ನಿಮಗೆ ದುಡ್ಡು ಕಟ್ಟಾಗ್ತಾ ಹೋಗುತ್ತೆ. ಮೊದಲ ಹಂತದಲ್ಲಿ ಕೆಲವೇ ಖಾಸಗಿ ಬ್ಯಾಂಕ್ಗಳು ಈ ಒಂದು ನೀತಿಯನ್ನು ಜಾರಿಗೆ ತಂದಿದ್ದು, ಶೀಘ್ರವೇ ಸರ್ಕಾರಿ ವಲಯದ ಒಂದು ಬ್ಯಾಂಕ್ಗಳು ಕೂಡ ಈ ಒಂದು ನಿಯಮವನ್ನು ತರಲಿದೆಯಂತೆ. ನಗದು ರಹಿತ ವಹಿವಾಟಿಗೆ ಉತ್ತೇಜನವನ್ನು ನೀಡುವ ನಿಟ್ಟಿನಲ್ಲಿ ಖಾಸಗಿ ವಲಯದ ಬ್ಯಾಂಕ್ಗಳು ಈ ಒಂದು ನಿಯಮವನ್ನು ಮಾರ್ಚ್ 1ರಿಂದ ಜಾರಿಗೆ ತಂದಿರುವಂಥದ್ದು. ಈ ಒಂದು ನಿಯಮದ ಪ್ರಕಾರ ಇನ್ನು ಮುಂದೆ ತಿಂಗಳೊಂದರಲ್ಲಿ ಬ್ಯಾಂಕ್ನಲ್ಲಿ ಗರಿಷ್ಠ 4 ಬಾರಿ ಮಾತ್ರ ನೀವು ನಗದನ್ನು ವಿತ್ಡ್ರಾ ಮಾಡ್ಕೊಬೋದು. 5ನೇ ಬಾರಿಯಿಂದ 150 ರೂಪಾಯಿ ದಂಡವನ್ನು ನೀವು ಕಟ್ಟಬೇಕಾಗತ್ತೆ. ಈ ನಿಯಮ ಉಳಿತಾಯ ಮತ್ತು ವೇತನ ಖಾತೆಗಳಿಗೂ ಕೂಡ ಅನ್ವಯವಾಗುತ್ತೆ. ಅಲ್ಲದೆ 3ನೇ ವ್ಯಕ್ತಿಯೊಂದಿಗೆ ನಡೆಸುವಂಥ ನಗದು ವ್ಯವಹಾರಕ್ಕೆ ದಿನವೊಂದಕ್ಕೆ ಗರಿಷ್ಠ 25,000 ಒಂದು ಮಿತಿಯನ್ನು ಮಾಡಲಾಗಿದೆ. ಕಾದು ನೋಡಬೇಕು ಈ ಒಂದು ಬಿಸಿ ಗ್ರಾಹಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಯಾವ ರೀತಿ ತಟ್ಟುತ್ತೆ ಅಂತ. ಈ ಒಂದು 150 ರೂಪಾಯಿ ದಂಡದ ಬಗ್ಗೆ ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.